ವಿಜ್ಞಾನಿಗಳು ಹೇಳ್ತಾರೆ ಅಂದರೆ ಪ್ರಕೃತಿಯೇ ಸುಪ್ರೀಂ, ಪ್ರಕೃತಿ ತಂತಾನೇ ಎಲ್ಲ ಮಾಡ್ತಾ ಇದೆ. ಆದರೆ ಪ್ರಭುಪಾದರು ಒಂದು ಉದಾಹರಣೆಯನ್ನು ಕೊಡ್ತಾರೆ. ನಿಮ್ಮ ಹತ್ರ ಒಂದು ಸೂಪರ್ ಕಂಪ್ಯೂಟರ್ ಇದೆ ಅಂತ ತಿಳ್ಕೊಳ್ಳಿ, ಅಂದರೆ ಬಹಳ ಬಹಳ ಅಡ್ವಾನ್ಸ್ಡ್ ಮುಂದುವರೆದ ತಂತ್ರಜ್ಞಾನದಿಂದ ಮಾಡಿರುವಂತಹ ಕಂಪ್ಯೂಟರ್ ಇದೆ. ಆ ಕಂಪ್ಯೂಟರ್ ತಂತಾನೇ ಕೆಲಸ ಮಾಡುತ್ತಾ? ಯಾರಾದರೂ ಒಬ್ಬರು ಕೂತ್ಕೊಂಡು ಬಟನ್ ಆದರೂ ಒತ್ತಬೇಕಲ್ವಾ? ಆ ಬಟನ್ ಒತ್ತೋನು ಏನು ಮಾಡ್ತಾನೆ ಅಂದರೆ ಆ ಕಂಪ್ಯೂಟರನ್ನು ಕಂಟ್ರೋಲ್ ಮಾಡ್ತಾ ಇದ್ದಾನೆ. ಆ ಕಂಪ್ಯೂಟರ್ ಸೂಪರ್ ಕಂಪ್ಯೂಟರ್ ಆಗಿರಬಹುದು, ಆದರೆ ಆ ಬಟನ್ ಒತ್ತುವಂತಹವನು ಆ ಕಂಪ್ಯೂಟರಿಗೆ ಮಾಲೀಕ ಅಥವಾ ಅವನು ನಿಯಂತ್ರಕ ಅಲ್ವಾ? ಪ್ರಭುಪಾದರು ಈ ಉದಾಹರಣೆ ಕೊಡ್ತಾ ಇದ್ದಾರೆ. ಈ ಪ್ರಕೃತಿ ಒಂದು ಸೂಪರ್ ಕಂಪ್ಯೂಟರ್ ಇರೋ ಹಾಗೆ ಅನೇಕ ವಿಸ್ಮಯಗಳು ನಮಗೆ ಕಾಣಿಸುತ್ತೆ ಪ್ರಕೃತಿಯಲ್ಲಿ. ಆದರೆ ಈ ವಿಸ್ಮಯಗಳ ಹಿಂದೆ ಭಗವಂತ ಸೂತ್ರಧಾರನಾಗಿ ನಡೆಸ್ತಾ ಇದ್ದಾನೆ. ಇದನ್ನು ನಾವು ತಿಳ್ಕೋಬೇಕು. ಭಗವದ್ಗೀತೆಯ 9ನೇ ಅಧ್ಯಾಯದಲ್ಲಿ 10ನೇ ಶ್ಲೋಕದಲ್ಲಿ ಭಗವಂತನೇ ಹೇಳ್ತಾನೆ, ಮಯಾಧ್ಯಕ್ಷೇನ ಪ್ರಕೃತಿ ಸೂಯತೆ ಸಚರಾಚರಂ ಹೇತು ನಾನೇನ ಕೌಂತೆಯ ಜಗದ್ವಿಪರಿವರ್ತತೆ. ಏನು? ಈ ಭೌತಿಕ ಪ್ರಕೃತಿ ಚರ ಮತ್ತು ಅಚರ ಜೀವಿಗಳನ್ನು ಸೃಷ್ಟಿ ಮಾಡಿದೆ. ಚಲಿಸುವಂತಹ ಮತ್ತು ಚಲಿಸದಂತಹ ಜೀವಿಗಳು ನಮ್ಮ ಪ್ರಕೃತಿಯಲ್ಲಿ ಇದೆ, ಸೃಷ್ಟಿ ಮಾಡಿದೆ. ಆದರೆ ಈ ಪ್ರಕೃತಿ ನನ್ನ ಅಧೀನದಲ್ಲಿ ಈ ಸೃಷ್ಟಿ ಕಾರ್ಯವನ್ನು ಮಾಡ್ತಾ ಇದೆ ಅಂತ ಭಗವಂತ ಹೇಳ್ತಾನೆ. ಪ್ರಕೃತಿ ಸುಪ್ರೀಂ ಅಲ್ಲ, ಪ್ರಕೃತಿ ಸ್ವತಂತ್ರ ಅಲ್ಲ. ಪ್ರಕೃತಿ ಭಗವಂತನ ಆದೇಶದ ಮೇರೆಗೆ ಭಗವಂತನ ಅಧೀನದಲ್ಲಿ ಪ್ರಕೃತಿ ಈ ಕೆಲಸಗಳನ್ನು ಮಾಡ್ತಾ ಇದೆ. ಇದು ನಾವು ಅರ್ಥ ಮಾಡ್ಕೋಬೇಕು.